ಅವ್ರ ಮನೆಯವ್ರಿಗೆ ಹೇಳ್ಬೋದು, ಇಲ್ಲ ಈ ತರ ನಾವೆಲ್ಲ ಜವಾಬ್ದಾರಿ ತಗೋಣ, ನಮ್ಮ ಮನೆಯವ್ರು ತಗೋಣ. ಅಟ್ಲೀಸ್ಟ್ ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಬಗ್ಗೆ ನಂಬಿಕೆ ಇಲ್ಲ, ನಂಬಿಕೆ ಇರೋರು ಬರ್ತಾರೆ ಸರ್, ವಿಚಾರಗಳಲ್ಲಿ ಬದಲಾವಣೆಗೆ ನಂಬಿಕೆ ಇರೋರು ಬರ್ತಾರೆ. ಸೇಮ್ ಇವಾಗ ಲೀಡರ್ಸ್ ಚೆನ್ನಾಗಿ ಮಾಡಿಲ್ವ ಈ ದೇಶ, ಹೋಗ್ಲಿ ಅದನ್ನು ಹೇಳ್ಬಿಡಿ ನೋಡೋಣ. ನೋಡಿ ನಾನು ವೆಬ್ಸೈಟ್ ವಿಸಿಟ್ ಮಾಡಿದ್ದೀನಿ, ನಿನ್ನೆ ಕೂಡ ವೆಬ್ಸೈಟ್ ವಿಸಿಟ್. ನನಗೆ ಅದೆಲ್ಲ ಎರಡು ಒಂದು ಆ್ಯಪ್ ವೆಬ್ಸೈಟ್ ಎರಡು ವಿಚಾರ ಚೆನ್ನಾಗಿದೆ, ಬಟ್ ಅವ್ರು ಏನು ಅವ್ರು ಲೀಡರೇ ಬೇಡ ಅಂತ ಹೇಳ್ತಾರೆ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋರ ಬಗ್ಗೆ ನನಗೆ ನಿಜವಾದ ನನಗೆ ನಾವು ಇನ್ನೊಬ್ಬರು ಮಾತಾಡೋರು ಕೂಡ ವೇಸ್ಟ್ ಇದು. ಮತ್ತೆ ನಾನ್ ಪ್ರಚಾರ ಮಾಡಿ ಮತ್ತೆ ಜನ ವೋಟ್ ಹಾಕ್ಬಾರ್ದು, ಅದೇ ಕೇಳ್ತಿರೋದು ನಾನು. ಈ ಕ್ಲಾರಿಟಿ ಫೈನಲಿ ಈ ಕ್ಲಾರಿಟಿ ಬಂತು. ಇಲ್ಲ ಅಂದ್ರೆ ಉಪೇಂದ್ರ ಅವರು ಜೀವನ ಪರ್ಯಂತ ಇಂಟರ್ವ್ಯೂ ಕೊಟ್ಕೊಂಡೇ ಕೂರಕ್ಕಾಗತ್ತಾ? ನೀವು ಬರೋದು ನಿಮ್ಗೆ ಬರೋದ್ರೆ ನೀವು ಬರೋದು ಬಿಡ್ತೀರಾ? ಅಲ್ಲ ನೀವೇ ಬರಲ್ಲ ನನ್ನ ಹತ್ರ. ಉಪೇಂದ್ರ ಅವರು ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಇಲ್ಲ ನಾನು ನೀವು ಎಷ್ಟು ಸತಿ ಕರೆದ್ರು ನಾನು ಬರ್ತೀನಿ, ನಾನು ಇಂಟರ್ವ್ಯೂಗೆ ಇದನ್ನ ಮಾತಾಡ್ತೀನಿ. ಸೀಮಿತತೆ ದಿನದ 24 ಗಂಟೆ ಮಾತ್ರ ಇರೋದಲ್ವಾ? ಹೌದು ಇವ್ರೆ, ಕೇಳಿ ನಾನು ಇದನ್ನೇ ಇನ್ನೊಂದು ತೀರ ಯೋಚನೆ ಮಾಡಿ. ಉಪೇಂದ್ರ ಒಬ್ಬನ ದಿನ ಈ ದೇಶ ಅಲ್ಲ ಜಾಸ್ತಿ ತಲುಪುತ್ತೆ. ಅಲ್ಲಲ್ಲ ನೀವು ಒಂದ್ ನಿಮಿಷ ಹೇಳಿ, ನೀವು ನಿಮ್ದು ದೇಶ ತಾನೇ ಇದು. ಅಲ್ಲ ಬೇರೆಯವ್ರು ಹೇಳಿದಾಗ ತಲುಪೋದಕ್ಕೂ ಉಪೇಂದ್ರ ಅವ್ರು ಹೇಳಿದಾಗ ತಲುಪೋದಕ್ಕೂ ಜಾಸ್ತಿ. ನೀವು ನಿಮ್ಮ ಮನೆಯವ್ರ 4 ಜನ ಚೇಂಜ್ ಮಾಡಕ್ಕಾಗಲ್ಲ, ನಿಮ್ಮ ಫ್ರೆಂಡ್ಸ್ ಹೇಳಕ್ಕಾಗಲ್ಲ ನೀವು ವಿಚಾರನ. ಆ ತರ ಆಗಿನೇ ಇಷ್ಟ ಆಗಿದೆ ಈಗ ಅಷ್ಟೇ, ಅದೇ ಆಗತ್ತೆ. ಇವಾಗ ನೋಡ್ತಿರೋರು ಅವರು 4 ಜನಕ್ಕೆ ಹೇಳ್ಬೋದು, 4 ಜನಕ್ಕೆ ಅವ್ರ ಮನೆಯವ್ರಿಗೆ ಹೇಳ್ಬೋದು, ಇಲ್ಲ ಈ ತರ ನಾವೆಲ್ಲ ಜವಾಬ್ದಾರಿ ತಗೋಣ, ನಮ್ಮ ಮನೆಯವ್ರು ತಗೋಣ. ಅಟ್ಲೀಸ್ಟ್ ನಾವು ಕೇಳೋಣ, ನಾವು ಪಕ್ಕದ ಮನೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಣ, ನಾವೆಲ್ಲ ಸೇರ್ಕೊಳ್ಳೋಣ, ನಾವೊಂದು ಅಸೋಸಿಯೇಷನ್ ಮಾಡ್ಕೊಂಡು ನಾವೆಲ್ಲ ಕೇಳೋಣ. ಲೀಡ್ರು ಹುಟ್ಕೊಳ್ದೇ ಇರೋ ಥರ ಮಾಡೋಣ ನಾವಲ್ಲಿ. ಲೀಡರೇ ಹುಡ್ಕೊಂಡ್ಬಿಡ್ತಾರೆ, ಲೀಡರ್ಸೇ ಆಗ್ಬಿಡ್ತಾರೆ ಅನ್ನೋದು ಯಾಕೆ ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ಬಿಟ್ಟಿದೆ? ಇದೆಲ್ಲ ನೋಡಿನೇ ಕುತ್ಕೊಂಡ್ಬಿಟ್ಟಿದೆಯಾ ಸರ್? ಇದೇ ನಾನು ನೋಡಿದ್ದೀನಲ್ಲ ಲೀಡರ್ಸ್ಗಳ ಹಣೆ ಬರ. ಎಲ್ಲ ಲೀಡರ್ಸು ಹಂಗೆ ಮಾತಾಡ್ತಾರೆ. ಆ್ಯಕ್ಚುಲಿ ನಾನು ಲೀಡರ್ಸ್ ಆಶ್ವಾಸನೆ ಕೊಡ್ತೀನಿ ನಿಮಗೆ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಗತ್ತೆ ಸ್ವಾಮಿ, ನಾನು ಈ ದೇಶನ ಸರಿ ಮಾಡ್ತೀನಿ, ನಾನು ಅದ್ಭುತ ಮಾಡ್ತೀನಿ, ನೀವು ಖುಷಿ ಪಡ್ತೀರಾ? ಹಂಗೆ ಹೇಳೋದಂತಲ್ಲ ಉಪೇಂದ್ರ ಅವರೇ, ನಾನು ಕೇಳ್ತಿರೋದು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಪಕ್ಷದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಗ್ರಾಮ ಪಂಚಾಯತಿ ಮಟ್ಟದವರೆಗೂ ಕೂಡ, ಗ್ರಾಮ ಮಟ್ಟದವರೆಗೂ ಕೂಡ ಇದ್ದರೆ ಬೇಕಾದ್ರೆ ನೀವು ರೂಲ್ ಮಾಡಿ ಅವ್ರು ಚುನಾವಣೆಗೆ ಯಾವತ್ತೂ ಸ್ಪರ್ಧಿಸಲ್ಲ ಅಂತೇಳಿ. ಜನರ ಕೊಟ್ಟ ದುಡ್ಡಲ್ಲಿ ಆ ಆರ್ಗನೈಸೇಷನ್ ನಡೆಯುತ್ತೆ, ಆರ್ಗನೈಸೇಷನ್ ಕೆಲಸಗಳು ಜನರ ಕೊಟ್ಟ ದುಡ್ಡಲ್ಲಿ ನಡೆಯುತ್ತೆ. ಬಟ್ ಯಾರೆಲ್ಲ ಈ ಪಕ್ಷದ ಕೆಲಸ ಮಾಡ್ತಿದ್ದಾರೆ ಅವ್ರು ಯಾರು ಚುನಾವಣೆ ಸ್ಪರ್ಧಿಸಲ್ಲ ಅಂತ ಬೇಕಾದ್ರೆ ಇಲ್ಲ. ಯಾರು ಅವಾಗ ಹೇಳ್ತೀರಾ ನೀವು, ಹೆಂಗ್ ಸರ್ ನಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಬಗ್ಗೆ ನಂಬಿಕೆ ಇಲ್ಲ? ನಂಬಿಕೆ ಇರೋರು ಬರ್ತಾರೆ ಸರ್, ವಿಚಾರಗಳಲ್ಲಿ ಬದಲಾವಣೆಗೆ ನಂಬಿಕೆ ಇರೋರು ಬರ್ತಾರೆ. ನಂಬಿಕೆ ಇರೋರೇ ಬಂದಿರೋದು. ಇವಾಗ ನಂಬಿಕೆ ಇಲ್ದಿರೋರು ಸೇಮ್ ಇವಾಗ ಲೀಡರ್ಸ್ ಚೆನ್ನಾಗಿ ಮಾಡಿಲ್ವ ಈ ದೇಶ, ಹೋಗ್ಲಿ ಅದನ್ನು ಹೇಳ್ಬಿಡಿ ನೋಡೋಣ. ರೋಡ್ಗಳು ಚೆನ್ನಾಗಿಲ್ವ ಈ ದೇಶದಲ್ಲಿ, ಏರ್ಪೋರ್ಟ್ಗಳಾಗಿಲ್ವ? ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ನಿಮ್ಮ ನಿರೀಕ್ಷೆ ನಿಮ್ಗೇನು ಬೇಕೋ ಅಷ್ಟು ಕೊಡ್ತಾ ಇದ್ದಾರೆ ಅವರು. ನಿಮಗೆ ಪ್ರಚಾರನೂ ಬೇಕು, ನಿಮಗೆ ಲೀಡರ್ಸ್ಗಳು ಬೇಕು, ಚೆನ್ನಾಗಿ ಮಾತಾಡೋರು ಬೇಕು, ಚರಿಸ್ಮ್ಯಾಟಿಕ್ ಇದು ಬೇಕು, ಸಿನಿಮಾ ಆರ್ಟಿಸ್ಟ್ಗಳು ಬೇಕು, ನಿಮಗೆ ಪಾಪ್ಯುಲರ್ ವ್ಯಕ್ತಿಗಳು ಬೇಕು, ನಿಮಗೆ ರಿಚ್ ಪೀಪಲ್ಗಳು ಬೇಕು. ಅಷ್ಟೆಲ್ಲ ನಿಮಗೆ ಬೇಕುಗಳಿದ್ದಾಗ ಅವ್ರದ್ದು ಬೇಕುಗಳಿರುತ್ತಲ್ವಾ? ಅಲ್ಲ ಅದೆಲ್ಲ ಬೇಡ. ಉಪೇಂದ್ರ ಅವ್ರು ಹೇಳ್ತಿರೋವಂಥ ಈ ಹೊಸ ಥಾಟ್ ಏನಿದೆ ಅದು ಬೇಕು ನಮಗೆ, ಅದು ಹೆಚ್ಚಿನ ಜನಕ್ಕೆ ತಲುಪೋಕೆ ಒಂದು ವ್ಯವಸ್ಥೆ ಬೇಕು ಅಂತ. ಬರೀ ಆ ವ್ಯವಸ್ಥೆ ನೀವೇ ಅಂತ ನಾನು ಹೇಳ್ತಿರೋದು, ಮರ್ತು ಬಿಟ್ಟಿದೀವಿ ನಾವೇ ಅನ್ನೋದನ್ನು ಕೂಡ ತುಂಬಾ ಜನಕ್ಕೆ ಅರ್ಥ ಮಾಡಿಸ್ಬೇಕಲ್ಲ ನಾವು. ಕೆಲವರು ಮಾತಾಡ್ತಾರೆ ಸಾಕಾಗಲ್ವಲ್ಲ? ಅಲ್ಲ ಹೌದು, ಅವಾಗ ಅವ್ರಿಗೆ ಅದು ಬಹಳ ಕಷ್ಟ, ನೀವೇ ಅಂತ ಅರ್ಥ ಮಾಡಿಸೋದು. ಅಲ್ಲ ಏನ್ ಪ್ರಾಬ್ಲಮ್ ಏನು ಹೇಳಿ? ಪ್ರಾಬ್ಲಮ್ ಏನು? ಪಾರ್ಟಿ ಫಂಡ್ ತಗೊಂಡು ಒಂದು ಆರ್ಗನೈಸೇಷನ್ ಈ ಪ್ರಾಬ್ಲಮ್ ಹೇಳಿ ನೋಡೋಣ. ನೀವು ಯಾಕೆ 4 ಜನಕ್ಕೆ ಹೇಳ್ಬಾರ್ದು ಹೇಳಿ ನೋಡೋಣ? ನಾನು 4 ಜನಕ್ಕೆ ಹೇಳಿದ್ರೆ ಸಾಕು. ನೀವು 4 ಜನಕ್ಕೆ ಹೇಳ್ತಾ ಇದ್ದೀರಾ, ಆಗಿಲ್ವಲ್ಲ? ಮತ್ತೆ ಎಷ್ಟು ಜನಕ್ಕೆ ಹೇಳಿದ್ದೀರಾ ನೀವು ಹೇಳಿ? ನಿಮ್ಮಿಂದ ಎಷ್ಟು ಬದಲಾವಣೆ ಆಗಿದೆ? ಉಪೇಂದ್ರ ಅವರೇ, ಇದು ನಮ್ಮ 3ನೇ ಸಂದರ್ಶನ. 3ನೇ ಸಂದರ್ಶನದ ಮುಖ ನೀವು ಹೇಳ್ತಾ ಇದ್ದೀರಾ. ಪರ್ಸನಲಿ ನಾನು ಹೇಳ್ತಿರೋದು. ಪರ್ಸನಲಿ ನಿಮ್ಮ ಮೊಬೈಲ್ ಕೊಡಿ, 1 ನಿಮಿಷ. ನಿಮ್ಮ ಮೊಬೈಲಲ್ಲಿ ಆ್ಯಪ್ ಹಾಕೊಂಡಿದ್ದೀರಾ ನೀವು? ರೆಕಾರ್ಡ್ ಇಲ್ಲ, ವೆಬ್ಸೈಟ್ ನಾನು ಹೋಗಿ ನೋಡಿದ್ದೀನಿ. ನಾನು ಅದೇ ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ನಿಮ್ಮ ಹುಡುಗರು ಆ್ಯಪ್ ಹಾಕೊಂಡಿದ್ದೀರನಪ್ಪ? ಇದು ನೋಡಿ, ನಾನು ವೆಬ್ಸೈಟ್ ವಿಸಿಟ್ ಮಾಡಿದ್ದೀನಿ, ನಿನ್ನೆ ಕೂಡ ವೆಬ್ಸೈಟ್ ವಿಸಿಟ್. ನನಗೆ ಅದೆಲ್ಲ ಎರಡು ಒಂದು ಆ್ಯಪ್ ವೆಬ್ಸೈಟ್ ಎರಡು ಹೇಳಿಯಪ್ಪ. ನೀವು ಅವ್ರಿಗೆ ಒಂದು ಆ್ಯಪ್ ಹಾಕೊಬೋದು ಅಂತ ಹೇಳ್ಬೋದು ನೀವು ಅವ್ರಿಗೆ, ಹುಡುಗರಿಗೆ. ದ ಪ್ರಾಬ್ಲಮ್ ನನ್ನಲ್ಲಿದೆ, ನಾನು ಇನ್ನೊಬ್ರನ್ನೇ ಕ್ವಶನ್ ಮಾಡ್ತಿದ್ದೀನಿ. ಅರ್ಥ ಆಯ್ತಾ? ನನಗೆ ಅರ್ಥ ಆಗ್ತಿಲ್ಲ ಪ್ರಾಬ್ಲಮ್ ನನ್ನಲ್ಲಿದೆ ಅಂತ. ಹೇಳ ನಾನೀಗ ನನಗೆ ನನ್ನ ಎಕ್ಸಾಂಪಲ್ ಕೇಳಿದ್ರಲ್ಲ, ನಾನು ತುಂಬ ಜನ ಕೇಳಿದ್ದೀನಿ, ಏನನ್ಸುತ್ತೆ ನಿಮ್ಗೆ ಪ್ರಜಾಕೀಯದ ಬಗ್ಗೆ ಏನನ್ಸುತ್ತೆ, ಈ ಥರ ಒಂದು ವಿಚಾರಧಾರೆ ಇದೆ, ವೋಟ್ ಹಾಕ್ತೀರಾ ಅಂತ ಕೇಳಿದಕ್ಕೆ ಇದುವರೆಗೆ ನನಗೆ ವೋಟ್ ಹಾಕ್ತೀನಿ ಅಂತ ಹೇಳಿದಂಥ ಮನುಷ್ಯ ಒಬ್ಬರು ಮಾತ್ರ, ಒಬ್ಬರು. ಉಳಿದವರೆಲ್ಲ ಇದೇ ಸೇಮ್ ಸಮಸ್ಯೆನೇ. ವಿಚಾರ ಚೆನ್ನಾಗಿದೆ, ಬಟ್ ಅವ್ರು ಲೀಡರೇ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಮನುಷ್ಯನ ದೇಹಕ್ಕೆ ತಲೆನೇ ಬೇಡವಾ? ಹಾಗಾದ್ರೆ ಹೌದು, ಎಲ್ಲ ದೇಹಕ್ಕೂ ಕೈಗೂ ಮಹತ್ವ ಇದೆ, ಕಾಲಿಗೂ ಮಹತ್ವ, ಎಲ್ಲ ಮಹತ್ವ ಇದೆ, ಸರಿ. ಹಾಗಾದ್ರೆ ದಿಕ್ಸೂಚಿನೇ ಬೇಡವಾ? ಹಾಗಾದ್ರೆ ನಾನು ಹೇಳೋದು, ನನ್ನ ಸರಿ ಇಲ್ಲ ನಂದು ಅಂದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಇದೆ, ನೀವ್ ಯಾಕೆ ನನ್ನ ಬಲವಂತ ಮಾಡ್ತೀರಾ? ಈಗ ಲೀಡರ್ ಬೇಕು ಅನ್ನೋದಕ್ಕೆ ಲೀಡರ್ಗಳಿರೋ ಪಕ್ಷಿಗಳಿರ್ಬೇಕು. ನೀವು ಈಗ ಲೀಡರ್ಸೇ ಇಲ್ದಿರೋ ಪಕ್ಷಿಗಳೇ ಇಲ್ಲ ಅನ್ಕೊಳ್ಳಿ. ಅವಾಗ ನೀವು ನನಗೆ ಹೇಳಿ, ಒಂದು ಕ್ಲಿಯರ್ ಆಗಿ ಹೇಳಿ, ಲೀಡರ್ಸ್ ಬೇಕು ಅಂತ ಲೀಡರ್ಸ್ಗಳಿರೋ ಇದಾರಲ್ವಾ, ಅಲ್ಲಿ ಹೋಗಿ ನೀವು ಅಲ್ಲಿ ಲೀಡರ್ಸೇ ಇಲ್ದಿರೋ ಪಕ್ಷಿಗಳು ನಮ್ದೊಂದೇ ಪಕ್ಷ ಅನ್ಕೊಳ್ಳಿ. ಇಲ್ಲ ಸರ್ ನೀವು ಲೀಡರ್ ಮಾಡಿ ಸರ್, ಲೀಡರ್ಗಳೇ ಇಲ್ಲ ಅಂತೇಳಿ ಒಪ್ಕೊಂತೀನಿ. ದೇರ್ ಆರ್ ಬಿಗ್ ಲೀಡರ್ಸ್.
3 ಪಕ್ಷ ಇದೆ, 3-4 ಪಕ್ಷಗಳಿದೆ, ಲೀಡರ್ಸ್ ಇದ್ದಾರೆ. ನೀವು ನನ್ನ ಯಾಕೆ ಇದು ಮಾಡ್ತೀರಾ ಲೀಡರ್ ಆಗಿ ಅಂತ? ಅವ್ರ ಹತ್ರ ಪ್ರಜಾಕೀಯ ಇಲ್ವಲ್ಲ. ಪ್ರಜಾಕೀಯ ಅನ್ನೋದು ಲೀಡರ್, ಎಲ್ಲರೂ ಲೀಡರ್ ಆಗೋದು. ಇದು ಲೀಡರ್ ಲೆಸ್ ಅಂದರೆ ನಾಟ್ ಲೀಡರ್ ಲೆಸ್, ಎಲ್ಲರೂ ಲೀಡ್ ತೊಗೊಳ್ಳೋದೇ ಪ್ರಜಾಕೀಯ. ಅದು ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಿದೆ, ಯಾಕಂದರೆ ನಮಗೆ ಅದು ಅಭ್ಯಾಸ ಇಲ್ಲ. ನಮಗೆ ಆದೇಶಕ್ಕೆ ಎಲ್ಲರೂ ಸೈನ್ ಹಾಕೋಕ್ಕಾಗಲ್ಲ. ಒಬ್ಬ ಲೀಡರ್ ಎಲ್ಲರೂ ಲೀಡರ್ ಆಗ್ತೀವಿ ಸರಿ, ಈಗ ನಾವೆಲ್ಲ ಲೀಡರ್ ಆಗ್ತೀವಿ. ಅಲ್ಟಿಮೇಟ್ಲಿ ಆದೇಶಕ್ಕೆ ಸೈನ್ ಹಾಕೋದು ಎಲ್ಲರ ಒಪಿನಿಯನ್ ತಗೊಂಡು ಯಾರೋ ಸೈನ್ ಹಾಕಬೇಕಲ್ವಾ? ಆಯ್ತು, ಫಸ್ಟ್ ಲೀಡರ್ ಆಗಿ ಆಮೇಲೆ ನೋಡೋಣ ನೆಕ್ಸ್ಟ್ ಆದೇಶಕ್ಕೆ ಸೈನ್ ಹಾಕೋದು ಯಾರು ಅಂತ. ಯಾರು ಹಾಕೋದು ಹೇಳಿ? ಯಾರ ಮಾಡೋಣ, ನೀವೇ ಮಾಡ್ಬೋದು ಅದನ್ನು. ಲೀಡರ್ ಆಗ್ತೀರಾ ಫಸ್ಟ್ ಆಫ್ ಆಲ್? ನೀವು ನನಗೆ ಕೇಳ್ತಿದ್ದೀರಲ್ಲ, ನೀವು ಲೀಡರ್ ಆಗ್ತೀರಾ? ವೋಟರ್ ಆಗಿ ಲೀಡ್ ತೊಗೊತೀರಾ? ತೊಗೊಳ್ಳಿ, ಮಾಡಿ. 4 ಜನ ಚೇಂಜ್ ಮಾಡಿ, 4 ಜನಕ್ಕೆ ಆ್ಯಪ್ ಹಾಕ್ಕೊಡಿ, ಹೇಳಿ ಅವ್ರಿಗೆ ಈ ಐಡಿಯಾಲಜಿ ಚೆನ್ನಾಗಿದೆ, ನಾವೆಲ್ಲ ಲೀಡರ್ ಆಗೋಣ ಅಂತ ಹೇಳಿ. ಅಷ್ಟೇ ಸಾಕಾಗಲ್ಲ ಅಂತ ಹೇಳ್ತಿರೋದು. ಸಾಕಾಗಲ್ಲ ಅನ್ನೋದ್ರ ನನಗಷ್ಟೇ ಸಾಕು. ನಾನು ವಿತಂಡವಾದ ಮಾಡ್ತೀನಿ ನಿಮ್ಮ ಹತ್ರ. ಇಲ್ಲ ಸ್ವಾಮಿ ಅಷ್ಟು ಸಾಕು ಅಂತೀನಿ. ತುಂಬ ಟೈಮ್ ಹಿಡಿಯುತ್ತೆ ಉಪೇಂದ್ರ. ಟೈಮ್ ಹಿಡಿಬೇಕು ಅಂತೀನಿ ನಾನು. ಟೈಮ್ ಜಾಸ್ತಿ ಬೇಕು ಇದಕ್ಕೆ, ಟೈಮ್ ತಗೊಬೇಕು ಅಂತ ಹೇಳ್ತೀನಿ ನಾನು. ತಾಜ್ ಮಹಲ್ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ವಿಧಾನಸೌಧ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು, ಒಂದು ಗುಡಿಸ್ಲು ಕಟ್ಟಕ್ಕೆ ಭಾಳ ಬೇಗ ಆಗುತ್ತೆ. ಕರೆಕ್ಟಾ? ನಮ್ಮ ಕಲ್ಪನೆ ದೊಡ್ಡದಿದ್ದಷ್ಟು ಅದಕ್ಕೆ ಟೈಮ್ ತೊಗೊಳುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ಬ ಲೀಡ್ರನ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿಲ್ಲ, ನಾನು ಕೋಟ್ಯಾಂತರ ಲೀಡರ್ಸ್ ಕ್ರಿಯೇಟ್ ಮಾಡೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಟೈಮ್ ತೊಗೊಳತ್ತದು. ಉಪೇಂದ್ರ ಅವರ ಮನುಷ್ಯನ ಜೀವಿತಾವಧಿ 70 ವರ್ಷ, 100 ವರ್ಷ, 120 ವರ್ಷ ಮ್ಯಾಕ್ಸಿಮಮ್. ತೀರಾ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಪ್ರಕಾರ ತೀರಾ ಒಬ್ಬ ವ್ಯಕ್ತಿಯ ಲೈಫ್ ಸ್ಪ್ಯಾನ್ಗಿಂತಲೂ ಜಾಸ್ತಿ ಟೈಮ್ ತಗೊಳ್ಳೋ ಥರ ಆಗಿಬಿಟ್ರೆ ಮತ್ತೆ ಲೀಡ್ ಹುಡ್ಕೊಳ್ಳಲ್ಲ ಅಂತ ಯಾಕೆ ಹಿಂಗೆ ಹೇಳ್ತೀರಿ ನೀವು? ಅವಾಗ ಬೇಗ ಹುಡ್ಕೊಳ್ತಾ ಲೀಡರ್ಸ್ ಅಂತ ಹೇಳ್ತೀನಿ ನಾನು. ಆಗತ್ತೆ ನಿಮ್ಮ ಪ್ರಕಾರ ಏನೋ 5 ವರ್ಷ. ಈಗ ಅತಿ ಕಡಿಮೆ ಅವಧಿ ಯಾವುದು, ಅತಿ ಜಾಸ್ತಿ ಅವಧಿ ಯಾವುದು ನಿಮ್ಮ ಪ್ರಕಾರ? ಸರ್, ಒಂದು ಅಟ್ಲೀಸ್ಟ್ ಒಂದು ಚಿಂತನೆ ಜನ್ಮ ತಳೆದು ಅಲ್ಲ, ಒಂದು ಚಿಂತನೆ ಜನ್ಮ ತಳೆದು ಒಂದು ಜನರೇಷನ್ ಅವರು ಮುದುಕರಾಗೋದ್ರೊಳಗಡೆನಾದ್ರೂ ಆಗ್ಬೇಕಲ್ವಾ? ಆಗತ್ತೆ ಬಿಡಿ, ಅದಂತೂ ಖಂಡಿತ ಕೊಡ್ತೀನಿ 100%. ನಮ್ಮ ಬದುಕಿರ್ಬೇಕಾದ್ರೆ ಆಗತ್ತೆ. ಅದೇ ಕೇಳ್ತಿರೋದು ನಾನು, ಈ ಕ್ಲಾರಿಟಿ. ಫೈನಲಿ ಈ ಕ್ಲಾರಿಟಿ ಬಂತು ನನಗೆ. ಅವ್ರು ಇಷ್ಟು ದಿವಸ ಇದನ್ನ ಹೇಳ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ, 100 ವರ್ಷ ಕಳೆದ್ರು ಪರವಾಗಿಲ್ಲ, ಅಲ್ಲ ನನಗೆ ಸಕ್ಸಸ್ಸೇ ಬೇಡ. ಅಲ್ಲ ನೀವು ಆಗಲ್ಲ, ನಾನು ಏನ್ ಹೇಳಿ ಆಗಲ್ಲ ಅಂತ ನಾನು ಹೇಳಿ. ಅಲ್ಲಲ್ಲ, ನೀವು ಎದುರುಗಡೆಕೊಂಡಿಲ್ಲ ಸರ್, ಇನ್ನು 100 ವರ್ಷ ಆಗಲ್ಲ ಅಂದ್ರೆ ಆಗ್ಲಿ ಬಿಡ್ರಿ ಅಂತ. 100 ವರ್ಷ ಆಗಲ್ಲ ಅಂತ ನಾನು ಹೇಳಿ. ಸರ್ ಯಾವಾಗ ಆಗುತ್ತೆ ಅಂತ ಕೇಳಿ, ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ನನ್ನ ಬದುಕಿನ ನನ್ನ ಜೀವಿತಾವಧಿಲೇ ಆಗತ್ತೆ ಇದು. ಆದಷ್ಟು ಬೇಗ ಆಗತ್ತೆ ಇದು. ಒಂದು ಜನರೇಷನ್ ಅಂತ ಹೇಳಿದ್ರೆ ನಿಮಗೊಂದು 10-12 ವರ್ಷ ಅಂತ ಅನ್ಕೊಳ್ಳಿ. 5 ವರ್ಷದಲ್ಲೇ ಆಗತ್ತೆ ಸ್ವಾಮಿ. ಈಗಲೇ ನೋಡಿ ನೀವು ಇದ್ರದ್ದು ಆ ವಿಶ್ವಾಸ ಉಪೇಂದ್ರ ಅವರಿಗಿದೆ. ಖಂಡಿತ ವಿಶ್ವಾಸ ಇದ್ದೇ ನಾನು ಹೇಳ್ತಾ ಇರೋದು. ಖಂಡಿತ ಯಾರು ಹೇಳಿಲ್ಲ, ಇದು ಆಗ್ತಾ ಇದೆ. ಲೀಡರ್ಸ್ ಆಗ್ತಾ ಇದ್ದಾರೆ, ಜನಗಳು ವೋಟರ್ಸ್ ಲೀಡರ್ಶಿಪ್ ತಗೊತಾ ಇದ್ದಾರೆ. ಎಷ್ಟೋ ಕಡೆ ನೀವುಗಳು ಯಾರೋ ಹಣ ಹಂಚಕ್ಕೆ ಹೋದ್ರೆ ಬೈದು ಕಳಿಸಿದ್ದಾರೆ. ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಒಬ್ಬೊಬ್ಬ ಹುಡುಗ ಹೋಗ್ಬಿಟ್ಟು ಬಸ್ಸು ಕಾರು ಅಲ್ಲಿ ಇಲ್ಲಿ ಪಾಪ ತಿರುಗಿ ನೋಡದೇ ಇದ್ರು ಕೂಡ ಹೋಗಿ ವಿಚಾರ ಹೇಳ್ತಾ ಇದ್ದಾನೆ. ದಯವಿಟ್ಟು ನೋಡಿ ಇದನ್ನ. ಐ ರೆಸ್ಪೆಕ್ಟ್ ದೇಮ್. ಅವನು ನಿಜವಾದ ದೇಶಭಕ್ತ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋರ ಬಗ್ಗೆ ನನಗೆ ನಾವು ಇನ್ನೊಬ್ಬರು ಮಾತಾಡೋರು ಕೂಡ ವೇಸ್ಟ್. ಇದು ನನಗೆ ಕೂತ್ಕೊಂಡು ಮಾತಾಡೋರ ಬಗ್ಗೆ ವಿಶ್ವಾಸ ಇಲ್ಲ. ಇಷ್ಟು ದಿನ ಮಾತಾಡ್ತಿದ್ದೆ, ಅದು ಪ್ರಶ್ನೆ ಬಿಟ್ಬಿಡಿ, ಓಕೆನಾ? ರೋಡಲ್ಲಿ ಇಳಿದು ಹುಡುಗರು ಕೆಲಸ ಮಾಡ್ತೀರಲ್ಲ, ಪಾಪ ಬಸ್ಸಲ್ಲಿ ಹೋಗಿ ನಿಂತ್ಕೊತಾರೆ, ಅಲ್ಲಿ ಮಾತಾಡ್ತಾರೆ. ಅವ್ನು ಎಲೆಕ್ಷನ್ ನಿಂತಿಲ್ಲ ಒಬ್ಬ ಹುಡುಗ. ಉಪೇಂದ್ರ ಅವ್ರು ಯಾಕೆ ಇಳಿಬಾರ್ದು ಆ ಥರ? ಇಲ್ಲ, ನಾನು ಖಂಡಿತ ಮಾಡ್ತಾ ಇದ್ದೀನಿ. ನಾನು ಹೇಳ್ತೀನಿ ಕೇಳಿ. ನಾನು ಹೇಳಿದ್ರೆ ಫೋಟೋ ತೆಗೆಸ್ಕೊಂತಾರೆ ಕೇಳಿ. ನಾನು ಹೇಳಿದ್ರೆ ಫೋಟೋ ಹಾಕಬೇಕು ಅಂತಾರೆ. ನನ್ನ ಮಾತು ಕೇಳಲ್ಲ. ಇಲ್ಲಿ ಕೂತ್ಕೊಂಡು ಮಾತಾಡೋಕೆ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದರ್ವೈಸ್ ನಾನು ಕಾಲೇಜ್ಗಳಿಗೆ ಹೋಗಿದ್ದೀನಿ, ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ಮಾತಾಡಿದ್ದೀನಿ, ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋಗಿ ಮಾತಾಡಿದ್ದೀನಿ. ನಾನು ಯಾವುದೇ ಶೂಟಿಂಗಲ್ಲಿ ಇದ್ದರು, ಯಾರ ಜೊತೆ ಇದ್ದರೂ ನಾನು ಮಾತಾಡ್ತಾ ಇರ್ತೀನಿ. ಇದನ್ನು ನಾನೇ ಕೈಯಾರೆ ಹಾಕ್ಸ್ಕೊಟ್ಟಿದ್ದೀನಿ. ಪ್ರಜಾಕ್ಕೆ ಆ್ಯಪ್ ಹಾಕ್ಕೊಳ್ರಿ, ನನಗೆ ಫೋಟೋ ತೆಗೆಸ್ಕೊಳಕ್ಕೆ ಬಂದ್ರೆ ಹೇಳ್ತೀನಿ ಆ್ಯಪ್ ಹಾಕ್ಕೊಳ್ಳಿ ನೋಡಿ ಒಂದು ಸತಿ ಅಂತ. ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಾನು ಮಾಡೋದು ಬಿಡಿ, ಪಾಪ ಹುಡುಗರುಗಳು ಇಳಿದು ಅದನ್ನು ಮಾಡ್ತೀರ ಅಂದರೆ ನಿಜವಾಗ್ಲೂ ಎಂಥ ದೇಶಭಕ್ತರು ಅವರು. ನಿಜವಾದ ಲೀಡರ್ಸ್ ಅಲ್ಲಿದ್ದಾರೆ. ಆ್ಯಕ್ಚುಲಿ ಒಂದೊಂದು ಹಳ್ಳಿಲಿದ್ದಾರಂಥ ಹುಡುಗರುಗಳು. ನೀವು ನಂಬಲ್ಲ, ನಾನು ಯಾವುದೋ ಶೂಟಿಂಗ್ ಹೋಗಿದ್ದೀನಿ. ಒಬ್ಬರು ಗ್ರಾಮ ಪಂಚಾಯತಿಯಿಂದ ವಿನ್ ಆದರೂ ಗೊತ್ತಿರ್ಬೋದು ನಿಮಗೆ. ಹೌದು, ಅವರನ್ನ ಸ್ಟುಡಿಯೋಗೆ ಕರೆಸ್ಬಿಟ್ಟು ನಾವು ಸಂದರ್ಶನ ಮಾಡಿ ಅಗೇನ್ ನೋಡಿ ಈ ಥರದೊಂದು ಆಗಿದೆ ಬದಲಾವಣೆ ಅಂತ ನಾವು ತೋರಿಸಿದ್ದೀವಿ. 2 ಪಾರ್ಟ್ಗಳಲ್ಲಿ ಪಬ್ಲಿಷ್ ಗೊತ್ತಿಲ್ಲ. ಇಲ್ಲ ಹೌದು, ನೀವು ಮಾಡ್ತಿದ್ದೀರಾ. ನೀವು ನಿಜವಾಗ್ಲೂ ನನಗೆ ಆ ಥರ ನಿಮ್ಮ ಬಗ್ಗೆ ಎಲ್ಲ ತುಂಬ ಗೌರವ ಇದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಟಿ ವಿ ಇಂಟರ್ವ್ಯೂ ಮಾಡೋದು, ಟಿ ವಿಲಿ ಇದು ಮಾತಾಡ್ತೀವಿ. ನಾನು ಆರ್ಟಿಸ್ಟ್ ಆದವನು, ನಾನು ಎಲ್ಲೆಲ್ಲಾಗುತ್ತೋ ಕಾಲೇಜ್ಗೆ ಹೋಗಿ ಮಾತಾಡ್ತೀನಿ. ಒಬ್ಬ ಹಳ್ಳಿಲಿರೋ ಹುಡುಗ ಹಳ್ಳಿಲಿ ಮಾತಾಡ್ತಾನೆ, ಒಬ್ಬ ಇವ್ರು ಹೋಗಿ ಇವ್ರ ಮನೇಲಿ ಮಾತಾಡಬೇಕು. ಅವ್ರು ಹೋಗಿ ಯಾಕ್ರಿ ನೀವು ಒಂದು ಕಾಲೇಜ್ ಫಂಕ್ಷನ್ಗೆ ಹೋಗಿ ಯಾಕ್ರಿ ಮಾತಾಡಲ್ಲ ಅಂತ ನಾನು ಅವ್ರನ್ನ ಕೇಳಬಾರ್ದು. ಉಪೇಂದ್ರ ಹೋಗಿ ನೀವು ಯಾಕ್ರಿ ಬಸ್ಸಲ್ಲಿ ಹೋಗಿ ಮಾತಾಡಲ್ಲ ಇದನ್ನಂತ ನೀವು ನನ್ನ ಕೇಳಬಾರ್ದು. ನನ್ನ ಪರಿಣಿತಿಯಲ್ಲಿ ನನಗೆಲ್ಲಿ ಸಿಗುತ್ತೋ ಅವಕಾಶಗಳು ಅಲ್ಲಿ ನಾನು ಮಾತಾಡ್ತೀನಿ. ನಿಮಗೆಲ್ಲಿ ಸಿಗುತ್ತೋ ನೀವು ಮಾತಾಡ್ತೀರಿ. ನಿಮ್ಗೆ ಅವಕಾಶ ಸಿಕ್ಕಿದ್ದು ನೀವು ಒಂದು ಟಿ ವಿಲಿ ಕರೆದು ಇದನ್ನು ಜಾಸ್ತಿ ಚರ್ಚೆ ಮಾಡಿ ಜನಕ್ಕೆ ಮುಟ್ಲಿ ಅಂತ ನೀವು ಆಶಾಭಾವನೆ ಎಂದಿದ್ದೀರಾ. ದಿಸ್ ಈಸ್ ವಾಟ್ ಚೇಂಜ್. ನಮ್ಮಲ್ಲಿ ಆಲ್ರೆಡಿ ಬದಲಾವಣೆ ಆಗೋಗಿದೆ.
ನಿಮ್ಮಂಥ ಯುವಕರು ಇದು 4ನೇ ಸತಿ ನೀವು ನನ್ನ ಹತ್ರ ಮಾತಾಡ್ತಿರೋದು ಇದನ್ನು, ಅಷ್ಟು ಸ್ಟ್ರಾಂಗ್ ಆಗಿ ನನ್ನ ಟ್ರೈ ಮಾಡ್ತಿದ್ದೀರ. ನನಗೆ ಗೊತ್ತು ನಿಮ್ಮ ಇಂಟೆನ್ಷನ್ ಅದಲ್ಲ ಅಂತ. ಬಟ್ ನೀವು ನನ್ನ ಇಂಟೆನ್ಷನ್ಸ್ ಗೊಂದಲ ಪರಿಹಾರ ಆಗಲಿ ಅಂತ ನನಗೆ ಗೊತ್ತದ. ನೀವು ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಅಂತ. ನಾನು ಅದಕ್ಕೆ ಮತ್ತೆ ಮಾತಾಡ್ತಾ ಇದ್ದೀನಿ ಇದನ್ನು. ಯಾಕಂದರೆ ನಿಮ್ಗೆ ಗೊಂದಲ ಕ್ಲಿಯರ್, ನಿಮ್ಗೆ ಗೊಂದಲ ಅಲ್ಲ, ನಿಮ್ಗೆ ಕ್ಲಾರಿಟಿ ಇದೆ. ನನಗೆ 100% ಗೊತ್ತು ನಿಮ್ಗೆ ಲೀಡರ್ಸ್ ಬೇಡ, ನಾನು ಇಷ್ಟಿಕಾನಾಗಿಯೇ ಪ್ರಜೆಗೆ ಇಷ್ಟಪಟ್ಟಿದ್ದೀರಾ. ನೀವು ಜನರ ಪರವಾಗಿ ನೀವು ಕೇಳ್ತಾ ಇದ್ದೀರಾ. ನಾನು ಹೇಳಿದ್ದು ಜನಕ್ಕೆ ಅದು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮಾತಾಡಿ. ಜನಕ್ಕೆ ಅರ್ಥ ಆಗಿದೆ, ಇದು ಲೀಡರ್ಸ್ ಬೇಕಾಗಿಲ್ಲ. ಲೀಡರ್ಸು ಬೇಕು, ಜಾಸ್ತಿ ಲೀಡರ್ಸ್ ಇರೋವಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕು. ಒಬ್ಬ ಲೀಡರ್ ಅಂತ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದಷ್ಟೇ. ವೆರಿ ಸಿಂಪಲ್ ಅಷ್ಟೇ. ಜನ ಲೀಡ್ ತೊಗೊಬೇಕು ಅಂತ ಹೇಳ್ತಾ ಇರೋದು, ಅದು ನಿಜವಾದ ಪ್ರಜಾಪ್ರಭುತ್ವ ಅಷ್ಟೇ. ವೆರಿ ಸಿಂಪಲ್. ಅದು ಆಗುತ್ತೆ, ಖಂಡಿತ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ಉಪೇಂದ್ರ ಅವರು ಅಗೇನ್ ಮತ್ತೆ ಅಲ್ಲಿಗೆ ಬರಬೇಕು ಅಂದರೆ, ಈ ಚುನಾವಣೆಯಲ್ಲಿ ಏನಾದರೂ ಕೂಡ ನಿಮ್ಮ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಈಗೇನು ಆಕಾಂಕ್ಷಿಗಳು ಕ್ಯಾಂಡಿಡೇಟ್ಸ್ ಎಲ್ಲ ಆಗ್ತಾ ಇದ್ದಾರಲ್ಲ, ಅವರ ಪರವಾಗಿ ಏನಾದರೂ ಪ್ರಚಾರ ಮಾಡೋಕ್ಕೆ ಹೋಗೋ ಉದ್ದೇಶ ಇದೆಯಾ ಅಥವಾ ಇಲ್ವಾ? ಅಗೇನ್ ಇಲ್ಲ ಮತ್ತೆ ನಾನು ಪ್ರಚಾರ ಮಾಡಿ ಮತ್ತೆ ಜನ ವೋಟ್ ಹಾಕಬಾರ್ದು. ಆ್ಯಕ್ಚುಲಿ ಅದು ಪ್ರಚಾರ ಅಲ್ಲ. ಅದು ಆ್ಯಕ್ಚುಲಿ ಈ ವಿಚಾರ ಒಬ್ಬರಿಂದ ಒಬ್ಬರಿಗೆ ತಲುಪಬೇಕಿದು. ಇದು ಹೆಂಗೆ ಅಂದರೆ, ನಾನು ನೀವು ಲೀಡ್ ತೊಗೊಳ್ಳೋಣ ಅನ್ನೋದಕ್ಕೆ ಒಬ್ರು ಹೇಳೋದು ಬೇಕಾಗಿಲ್ಲ ನಮಗೆ. ಅರ್ಥ ಆಯ್ತವ್ರೆ? ನಾನೊಂದು ಹಳ್ಳಿಲಿ ಒಂದು 4-5 ಜನ ಹುಡುಗರಿದ್ದೀವಿ, ಒಂದು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ನಾವು. ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಾವು 4 ಜನ ಸೇರ್ಕೊಂಡೆ, ಹೌದಯ್ಯ ನಾವು ಬರೋಯ್ಯ, ನಾವು ಸೇರ್ಕೊಳ್ಳೋಣ, ನಾವು ಇನ್ಮೇಲೆ ಈ ಥರ ಕೆಲಸ ಮಾಡೋಣ, ಅವ್ನು ಸರಿ ಕೆಲಸ ಮಾಡಿ ಇಳಿಸೋಣ, ನಾವೆಲ್ಲ ಒಗ್ಗಟ್ಟಾಗೋಣ, ನಾವು ವಿಚಾರಕ್ಕೆ ಓಟ್ ಹಾಕೋಣ, ಇಂಥವನ್ನೊಬ್ಬನ ಕೆಲಸಕ್ಕೆ ಇಟ್ಕೊಳ್ಳೋಣ ನಾವು ಅನ್ನೋದಕ್ಕೆ ಪ್ರಚಾರ ಬೇಕಾಗಿಲ್ಲ. ಅದು ನಿಮ್ಮೊಳಗಿನ ವಿಕಸನ ಬೇಕದು. ಸೊ ನಿಮ್ಮ ದೃಢ ನಿರ್ಧಾರ ಬೇಕು, ನೀವು ಬದಲಾಗಬೇಕು. ಮತ್ತು ನೀವು ಭಯ ಪಟ್ಕೊಂಡು ಕೂತ್ರೆ, ನಾನೊಬ್ಬ ಚೇಂಜ್ ಆದರೆ ಇವರೆಲ್ಲ ಆಗ್ತಾರ ಅಂದ್ಕೊಂಡ್ರೆ ಆಗಲ್ಲ. ನೀವು ಒಂದು 4 ಜನ ಹತ್ರ ಮಾತಾಡಬೇಕು. ಆ 4 ಜನ ಇನ್ನೂ 4 ಜನ ಹತ್ರ ಆಗುತ್ತೆ, ಆಗ್ತಾ ಇದೆ. ಅದು ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಇದೆಲ್ಲವೂ ಚಂದನೇ ಇದೆ, ಇದೆಲ್ಲ ಉಪೇಂದ್ರ ಅವ್ರು ಹೇಳ್ತಿರೋ ಥರನೇ ಆಗಬೇಕು, ಅದೇ ದಾರಿಯಲ್ಲಿ ಆಗಬೇಕು. ಆದರೆ ಈ ಸಮಾಜ ತುಂಬ ಚಿಕ್ಕದಿಲ್ಲ, ಇದು ತುಂಬ ದೊಡ್ಡದಿದೆ, ತುಂಬ ವಿಶಾಲವಾಗಿದೆ. ಅಲ್ಲಿಗೆ ನಾವು ಎಲ್ಲ ಸಮಾಜದ ಎಲ್ಲ ಮಜಲುಗಳನ್ನು ಬೇಗ ತಲುಪಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಪುಷ್ ಬೇಕು. ಅದೆಲ್ಲ ತಲುಪ್ತಾ ಇದೆ ಇವರೇ, ನಿಜವಾಗ್ಲೂ ತಲುಪ್ತಾ ಇದೆ. ನೋಡಿ, ನೀವು ಶಾಕ್ ಆಗ್ತೀರಾ ನಿಜವಾಗ್ಲೂ. ನೋಡಿ ನೀವು, ಇದು ಕಾಲ ಪಕ್ವ ಆಗಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಅದು ಬರಬೇಕು ನಿಮ್ಗೆ ಗೊತ್ತಾಗಬೇಕು, ತಪ್ಪುಗಳು ನಡೀತಿರೋದು ಗೊತ್ತಾಗಬೇಕು. ನಿಮ್ಗೆ ಗೊತ್ತಾಗಬೇಕು ಅಂದರೆ ಹಗಲು ಬಂದರೆ ರಾತ್ರಿ ಮಹತ್ವ ಗೊತ್ತಾಗೋದು, ರಾತ್ರಿ ಬಂದ್ರೇ ಹಗಲು ಮಹತ್ವ ಗೊತ್ತಾಗೋದು ನಿಮಗೆ. ನಿಮ್ಮ ಪಕ್ಕದಲ್ಲಿ ಒಂದು ಸತ್ಯ ಇದ್ದಾಳೆ, ಸುಳ್ಳು ಏನು ಅಂತ ಗೊತ್ತಾಗೋದು ನಿಮಗೆ. ಈ ಸತ್ಯದ ದಾರಿನೇ ಯಾರೂ ಹೋಗಲೇ ಇಲ್ಲ ಅಂದರೆ ಸುಳ್ಳು ಗೊತ್ತೇ ಆಗಲ್ಲ ನಿಮಗೆ. ಇದುವರೆಗೂ ನಿಮಗೆ ಪ್ರಚಾರ ಮಾಡೋದು ದೊಡ್ಡ ವಿಷಯ ಅನ್ನಿಸ್ತಿರ್ಲಿಲ್ಲ. ಹಣ ಹಂಚೋದು ಏನು ಮಾಡೋಕ್ಕಾಗಲ್ಲಮ್ಮ, ಅವ್ನು ಹಣ ಹಂಚಿದ್ರೆ ಓಟ್ ಹಾಕ್ತಾರೆ ಅಂತ ಅದನ್ನೂ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ವಿ. ಭ್ರಷ್ಟಾಚಾರ ಈ ತಿನ್ನಲಿ ಬಿಡ್ರಿ, ಅಟ್ಲೀಸ್ಟ್ ಒಂಚೂರು ಕೆಲಸ ಮಾಡಲಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ರು ಜನ. ಟ್ಯಾಕ್ಸ್ ಕಟ್ತೀವಿ ಅಂತ ಗೊತ್ತಿರಲಿಲ್ಲ. ನಾವು ಟ್ಯಾಕ್ಸ್ ಕಟ್ಟಿ 4% ಜನ ಅಷ್ಟೇ ಟ್ಯಾಕ್ಸ್ ಕಟ್ಟೋದು. ನೋಡ್ರಿ, ಅವ್ರು ಬಂದು ರೋಡ್ ಮಾಡಿದ್ರು, ಇವ್ರು ಬಂದು ಇದು ಮಾಡಿದ್ರು, ಇವ್ರು ಬಂದು ಇಲ್ಲಿ ಕೆರೆ ಕಟ್ಟಿದ್ರು. ರೀಸೆಂಟ್ಲಿ ಒಂದು ವರದಿ ಮಾಡಿದ್ವಿ, ಈಗ ನೋಡಿ ಅದೇ ಹೇಳಿದ್ದು, ನೀವು ಮಾಡಿದ್ರಿ, ಎಷ್ಟು ಜನ ಟ್ಯಾಕ್ಸ್ ಕಟ್ತಿದ್ದೀರಾ ನೀವು ಅಂತ. ಕರೆಕ್ಟ್ ಅಲ್ವಾ? ಎಲ್ಲೋ ನಾನು 5 ವರ್ಷದಿಂದ ಸ್ಟಾರ್ಟ್ ಮಾಡೋದ್ನಲ್ವಾ ಇದು. ಸೊ ನಾನೇ ಫಸ್ಟ್ ಮಾಡಿದೆ ಅಂತಲ್ಲ, ಎಲ್ಲ ಗೊತ್ತಿರೋದೆ, ನಿಮಗೂ ಗೊತ್ತಿರೋದೆ. ಬಟ್ ಯಾರೋ ಮಾತಾಡೋಕ್ಕೆ ಶುರು ಮಾಡಿ, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿ, ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ಬದಲಾವಣೆ ಆದರೆ ರಾಜಕೀಯದಲ್ಲೂ ಬದಲಾವಣೆ ಆಗುತ್ತೆ, ಖಂಡಿತ ಆಗುತ್ತೆ. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಟೈಮ್ ತೊಗೊಳ್ಳಲ್ಲ. ಉಪೇಂದ್ರ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಜಾಕೀಯದ ಚಿಂತನೆಗಳಿಗೆ ಸಂಬಂಧಪಟ್ಟ ಹಾಗೆ ಇದ್ದಂಥ ಒಂದಷ್ಟು ಕನ್ಫ್ಯೂಷನನ್ನು, ಗೊಂದಲಗಳನ್ನು, ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಪ್ರಜಾಕೀಯಕ್ಕೆ ಯಶಸ್ಸು ಸಿಗಲಿ, ನಿಮ್ಮ ಪಕ್ಷಕ್ಕೆ ಅಂತ ನಾನು ಹೇಳಲ್ಲ, ನಮಗೆ ಪ್ರಜಾಕೀಯಕ್ಕೆ, ನಮಗೆ ಪ್ರಜೆಗಳಿಗೆ, ನಮಗೆ ಯಶಸ್ಸು ಸಿಗಲಿ ಅಂತ ನಾವೇ ಯಶಸ್ಸಿಗೆ ನಾವೇ ಪ್ರಯತ್ನ ಪಡಬೇಕು, ನಾವೆಲ್ಲರೂ ಪಡಬೇಕು. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಅಷ್ಟೇ. ಈ ಚಿಂತನೆ ಏನು ಅಂತ ನಿಮಗೆ ಗೊತ್ತಾಗಿದೆ, ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನು ನಿಮ್ದು ಮಾಡ್ಕೊಳ್ಳಿ, ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ನಿಮ್ದು ಮಾಡ್ಕೊಳ್ಳಿ, ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ಆಮೇಲೆ ಅವ್ರಿಗೆ ಮಾಡ್ಕೊಳ್ಳೋಕೆ ಹೇಳಿ, ಆಮೇಲೆ ಅವ್ರ ಅಕ್ಕಪಕ್ಕದವ್ರಿಗೆ ಹೇಳಲಿಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.